ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಹುಣಸೆ ತೊಕ್ಕು ಚಟ್ನಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ಹುಣಸೆಕಾಯಿ ತೊಕ್ಕು ಚಟ್ನಿ. ಹುಣಸೆ ಹಣ್ಣಲ್ಲೂ ಹುಣಸೆ ತೊಕ್ಕು ಮಾಡ್ತಾರೆ. ಮೊದಲಿಗೆ ನಾವು ಈ ಚಟ್ನಿನ ಮಾಡ್ಕೊಳ್ಳೋಕ್ಕೆ ಅಂತ ನೋಡಿ ಹುಣಸೆ ತೊಕ್ಕು, ಹಾಗೆಯೇ ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಜೀರಿಗೆ, ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಹುಣಸೆ ತೊಕ್ಕು ಚಟ್ನಿ ರೆಡಿ ಮಾಡ್ತಾಯಿದ್ದೀವಿ. ನೋಡಿ, ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ಹುರ್ಕೊಂಬಿಟ್ಟು ಈಗೇನೆಲ್ಲ ತಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕಿ ಮಿಕ್ಸಿಯಲ್ಲಿ ಚಟ್ನಿ ಥರ ರುಬ್ಕೊಬನ್ನಿ. ನೋಡಿ, ನಮ್ಗೆ ಯಾವಾಗಾದರೂ ಬಾಯಿ ಕೆಟ್ಟಾಗ, ಜ್ವರ ಬಂದಾಗ ಆ ಥರ ನೋಡಿ ಈ ಥರ ಹುಣಸೆ ತೊಕ್ಕು ಚಟ್ನಿ ಮಾಡ್ಕೊತೀನಿ. ನಿಜ, ಒಂದು ತುತ್ತು 2 ತುತ್ತು ಜಾಸ್ತಿನೇ ತಿನ್ಬೋದು ಇನ್ನೂ. ನೋಡಿ, ಈಗ ಒಗ್ಗರಣೆ ಕೊಟ್ಕೊತಾ ಇದ್ದೀವಿ ಆ ಚಟ್ನಿಗೆ. ಈ ಥರ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ರೈಸ್ಗೆ, ಚಪಾತಿಗೆ, ರೊಟ್ಟಿಗೆ ಸೂಪರ್ ಟೇಸ್ಟ್, ಸೂಪರ್ ಕಾಂಬಿನೇಷನ್ನು. ಹಬ್ಬಬ್ಬಾ, ನೋಡ್ತಿದ್ರೇ ತಿನ್ನಬೇಕು ಅನ್ನಿಸ್ತಿದೆ. ನಾವು ಹಾಸ್ಟೆಲಲ್ಲಿದ್ದಾಗೆಲ್ಲ ನೋಡಿ ಈ ಥರ ಮಾಡಿಸ್ಕೊಂಡು ಹೋಗ್ತಿದ್ವಿ. ನಮ್ಮ ಅಮ್ಮ ಅವರು ಬೇಸಿಗೆಗಾಲ ಬಂದ ತಕ್ಷಣ ಬರೀ ಇದನ್ನೇ ಹುಣಸೆ ತೊಕ್ಕು ರೆಡಿ ಮಾಡೋದು, ಉಪ್ಪಿನಕಾಯಿ ಹಾಕೋದು. ನೋಡಿ, ಹುಣಸೆ ತೊಕ್ಕನ್ನ 1 ಇಯರ್ ಮೇಲೆ ಸ್ಟೋರ್ ಮಾಡಿ ಇಟ್ಕೋಬೋದು, ಏನು ಕೆಡಲ್ಲ. ಮೊದಲಿಗೆ ನಾವು ರುಬ್ಬಿರ್ತೀವಲ್ಲ ಆವಾಗ ಕೈ ಇಡಬಾರ್ದು ಅಂತಾರೆ. ನಾವು ಅವಾಗ ಕೇಳ್ತಾ ಇರಲಿಲ್ಲ. ಅವ್ರೇನಾದರೂ ಕುಟ್ಬಿಟ್ಟು ಇಲ್ಲ ರುಬ್ಬಿಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಟಿದ್ರೆ 3-4 ಡೇಸ್ಗೆ ತೊಗೊಂಡು ತಿಂತಾ ಇದ್ವಿ. ಅದೇನೋ ಅವಾಗೇ ಒಂಥರ ಟೇಸ್ಟು. ಅದು ಇನ್ನೂ ರುಬ್ಬಿರಲ್ಲ. ಆಮೇಲೆ 1 ವೀಕು ಇಲ್ಲ 15 ಡೇಸ್ ಆದಮೇಲೆ ನೀಟಾಗೆಲ್ಲ ರುಬ್ಕೊಂಡು ಸೈಡ್ಗೆ ಇಟ್ಕೊತಾ ಇದ್ರು. ಯಾವಾಗ ಬೇಕೋ ಆವಾಗ ನೋಡಿ ಈ ಥರ ತೋರಿಸ್ತಿದ್ದೀನಲ್ಲ, ಈ ಥರ ಒಗ್ಗರಣೆ ಹಾಕಿ ರೈಸ್ಗೆಲ್ಲ, ಸಾಂಬಾರಿಲ್ಲ ಅಂದರೆ ತಕ್ಷಣ ಇದನ್ನು ರೆಡಿ ಮಾಡ್ತಾಯಿದ್ರು. ಇದು ಮಾಡಿ ರೈಸ್ ಮಾಡಿ ತಿಂತಾಯಿದ್ರು. ನಮಗಂತೂ ಹಾಸ್ಟೆಲಲ್ಲಿ ಏನೇ ಕಾಳು ತರಕಾರಿ ಏನೇ ಹಾಕಿ ಸಾಂಬಾರು ಮಾಡಿದ್ರು ಇಷ್ಟನೇ ಆಗ್ತಿರ್ಲಿಲ್ಲ. ಅದೇನೋ ಗೊತ್ತಿರಲಿಲ್ಲ. ಹಿಂಗೂ ಇದು ಮನೆಯಿಂದ ತೊಗೊಂಡೋಗಿದ್ವಲ್ಲ, ಇದನ್ನೇ ಹಾಕ್ಕೊಂಡು ತಿಂತಿದ್ವಿ. ಯಾವಾಗಲೂ ಹೊಟ್ಟೆ ತುಂಬ ಊಟ ಮಾಡ್ತಿದ್ವಿ. ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಎಲ್ಲರೂ ಹಂಚ್ಕೊಂಡು ತಿಂತಾಯಿದ್ವಿ ಇದನ್ನು. ಮನೆಯಲ್ಲೂ ಅಷ್ಟೇ, ಯಾವಾಗಾದರೂ ಸಾಂಬಾರು ಇಷ್ಟ ಆಗಿಲ್ಲ ಅಂದರೆ ಇದನ್ನೇ ಹಾಕ್ಕೊಂಡು ತಿಂತಾಯಿದ್ವಿ. ಹಸಿ ಹುಣಸೆ ತೊಕ್ಕೆ ಹಾಕ್ಕೊಂಡು ತಿಂದು ಈ ಥರ ಚಟ್ನಿ ಮಾಡದೇ ಇದ್ದರೂ ಅದನ್ನೇ ಹಾಕ್ಕೊಂಡು ತಿಂತಾಯಿದ್ವಿ, ಚೆನ್ನಾಗಿರ್ತಿತ್ತು. ನನಗೆ ಹುಣಸೆ ಹಣ್ಣಲ್ಲಿ ಮಾಡ್ತಾರಲ್ಲ ಆ ಹುಣಸೆ ತೊಕ್ಕು ಇಷ್ಟ. ನೋಡಿ, ಫೈನಲಿ ಹುಣಸೆ ತೊಕ್ಕು ಚಟ್ನಿ ರೈಸು ಸೂಪರಾಗಿದೆ ಟೇಸ್ಟ್. ನೀವು ಒಂದ್ಸಲ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಫ್ರೆಂಡ್ಸ್.